ಎರಡನೇ ಅಂಶ, ಒಂದು ಕುಟುಂಬದ ಕೈಯಲ್ಲಿ ಭಾರತೀಯ ಜನತಾ ಪಾರ್ಟಿ ಇರಬಾರ್ದು ಅನ್ನೋಂಥ ಒಂದು ಕೇಂದ್ರ ನಾಯಕರ ಅಪೇಕ್ಷೆ ತಕ್ಕಂತೆ ಕರ್ನಾಟಕ ರಾಜ್ಯದಲ್ಲಿ ಅಪ್ಪ ಮಕ್ಕಳ ಕೈಯಲ್ಲಿದೆ. ಅದನ್ನು ಮುಕ್ತ ಮಾಡಬೇಕು ಅನ್ನೋದು ಒಂದು. ಮೂರನೇ ಅಂಶ, ಈ ಎಲ್ಲ ಹಿಂದುತ್ವವಾದಿಗಳ ಶಕ್ತಿ ಕುಗ್ಸಂತ ಪ್ರಯತ್ನ. ಇಡೀ ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ತಮ್ಮ ಕಷ್ಟ ಎಲ್ಲಿ ಹೇಳ್ಕೋಬೇಕು ಅನ್ನೋಂಥ ಗೊಂದಲದಲ್ಲಿದ್ದಾರೆ. ಪಕ್ಷ ಸಾಮೂಹಿಕ ನಾಯಕತ್ವದಲ್ಲಿ ನಡೀತಾ ಇಲ್ಲ. ಹಿಂದೆ ಅನಂತಕುಮಾರ್, ಯಡಿಯೂರಪ್ಪನವರು, ನಾನು, DS ಶಂಕರಮೂರ್ತಿಯವರು, ಮಂಜುನಾಥ್ ಮೆಕಡೇಮಿಯಾ ಕೃಷಿಯಲ್ಲಿ ಎಕರೆಗೆ ವರ್ಷಕ್ಕೆ 20 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. VS ಆಚಾರ್ಯ, ರಾಮಚಂದ್ರ ಗೌಡರು, ಎಲ್ಲ ಹಿರಿಯರು ಕೂತು ಚರ್ಚೆ ಮಾಡಿ ಎಲ್ಲ ತೀರ್ಮಾನಗಳನ್ನು ತಗೋತಾ ಇದ್ವಿ. ಈ ಯಾವ ತೀರ್ಮಾನನೂ ಕೂಡ ತಂದೆ ಮಕ್ಕಳು ಕೂತು ತೀರ್ಮಾನ ತಗೋತಾ ಇರೋದು ಕಾಣ್ತಾ ಇದ್ದೀವಿ. ಉದಾಹರಣೆಗೆ, ಅನೇಕ ವ್ಯಕ್ತಿಗಳು ಅನೇಕ ವರ್ಷಗಳಿಂದ ಶಿವಮೊಗ್ಗ, ದಕ್ಷಿಣ ಕನ್ನಡ ಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದರೂ ಕೂಡ ಇತ್ತೀಚೆಗೆ ಬಂದಂಥ ಧನಂಜಯ ಸರ್ಜಿ ಅವರಿಗೆ ತಂದೆ ಮಕ್ಕಳು ಇಬ್ಬರೇ ಸೇರಿಕೊಂಡು ತೀರ್ಮಾನ ಮಾಡಿ ಟಿಕೆಟ್ ಕೊಟ್ಟಿದ್ದು. ಒಂದು ಉದಾಹರಣೆ, ಇಂಥ ಬೇಕಾದಷ್ಟು ಹೇಳಬಲ್ಲೆ. ಮತ್ತು ತುಂಬ ವಿಶೇಷ ಅಂತಂದರೆ, ಯಡಿಯೂರಪ್ಪನವ್ರ ಶಕ್ತಿಯಿಂದ ಲಿಂಗಾಯತ್ ಸಮಾಜ ಭಾರತೀಯ ಜನತಾ ಪಾರ್ಟಿ ಜೊತೆಗಿದೆ. ಆದರೆ ಒಂದೇ ಸಮಾಜ ಸಾಕ? ಇತ್ತೀಚೆಗೆ ಕೇಂದ್ರ ನಾಯಕರೆಲ್ಲ ಚರ್ಚೆ ಮಾಡಿ ತೀರ್ಮಾನ ಮಾಡಿ JDS ಜೊತೆಗೆ ಮೈತ್ರಿ ಮಾಡಿಕೊಂಡ್ರು. ಅದು ನಮಗೆ ಈ ಲೋಕಸಭಾ ಚುನಾವಣೆ ಲಾಭ ಆಯಿತು. ಆದರೆ ಸಂಪೂರ್ಣ ಹಿಂದುಳಿದ ಸಮಾಜವನ್ನು ಭಾರತೀಯ ಜನತಾ ಪಾರ್ಟಿ ತಾತ್ಸಾರ ಮಾಡ್ತಾ ಇದೆ. ಲೋಕಸಭೆ ಚುನಾವಣಾ ಸಂದರ್ಭದಲ್ಲಿ ಇಡೀ ರಾಜ್ಯದಿಂದ ಕುರುಬರು, ಉಪ್ಪಾರರು, ಮಡಿವಾಳರು, ಎಲ್ಲ ಸಮಾಜದವರು ಕೂಡ ಹಿಂದುಳಿದವ್ರಿಗೊಂದು ಅವಕಾಶ ಮಾಡಿಕೊಡಿ, ಕುರುಬರಿಗೊಂದು ಅವಕಾಶ ಮಾಡಿಕೊಡಿ, ಬಹಳ ಮೂರನೇ ಶಕ್ತಿಯಾಗಿದ್ದಾರೆ ಕರ್ನಾಟಕದಲ್ಲಿ ಅಂತ ಹೇಳ್ತಾ ಇದ್ರು. ಒಂದೂ ಕೊಡಲಿಲ್ಲ. ಈಗ ಈ ಎಲ್ಲ ಅಂಶಗಳು ಕರ್ನಾಟಕ ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇದೆ. ಚರ್ಚೆ ಆಗಬೇಕು ಅನ್ನೋಂಥ ಒಂದೇ ಉದ್ದೇಶಕ್ಕೆ ನಾನು ಚುನಾವಣೆ ಸ್ಪರ್ಧೆ ಮಾಡಿದ್ದು ಕೂಡ.